ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾನು ಬಿ ವಿಭಾಗದ 2ನೇ ಅಧ್ಯಾಯದಲ್ಲಿ ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರ, ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಈ ಅಧ್ಯಾಯದಲ್ಲಿ ಭಾಳ ಮಹತ್ವದ ಟಾಪಿಕ್ ಆಗಿರ್ತಕ್ಕಂಥ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರದಲ್ಲಿ ಬಹಳ ಮಹತ್ವ ಟಾಪಿಕ್ ಆಗಿರ್ತಕ್ಕಂಥ ಸಮಗ್ರ ಅರ್ಥಶಾಸ್ತ್ರದ ಕೆಲವು ಅನನ್ಯತೆಗಳು, ಇದರ ಬಗ್ಗೆ ಅಧ್ಯಯನ ಮಾಡೋಣ. ನಾನು ಕಳೆದ ತರಗತಿಯಲ್ಲಿ ಈ 3 ಅನನ್ಯತೆಗಳನ್ನ ಚರ್ಚೆ ಮಾಡಿದ್ದೇನೆ. ಒಟ್ಟು ದೇಶೀಯ ಉತ್ಪನ್ನ, ನಿವ್ವಳ ದೇಶೀಯ ಉತ್ಪನ್ನ, ಒಟ್ಟು ರಾಷ್ಟ್ರೀಯ ಉತ್ಪನ್ನ, ಇವುಗಳನ್ನು ಕುರಿತು ಕಳೆದ ತರಗತಿಯಲ್ಲಿ ನಾನು ಚರ್ಚೆಯನ್ನು ಮಾಡಿದ್ದೆ. ಇವತ್ತಿನ ದಿವಸ ನಾವು ಮತ್ತೊಂದು ಅನನ್ಯತೆಗಳು ಅಂತಂದರೆ, ನಾವು ರಾಷ್ಟ್ರೀಯ ಆದಾಯವನ್ನು ವಿವಿಧ ರೂಪಗಳಲ್ಲಿ, ವಿವಿಧ ಪ್ರಕಾರಗಳಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದೇ ಅನನ್ಯತೆಗಳು. ಅಂದರೆ ನಾವು ರಾಷ್ಟ್ರೀಯ ಆದಾಯವನ್ನು GDPಯಲ್ಲಿ ಹೇಳ್ಬೋದು, ನಿವ್ವಳ ದೇಶೀಯ ಉತ್ಪನ್ನದಲ್ಲಿ ಹೇಳ್ಬೋದು, ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಹೇಳ್ಬೋದು, ನಿವ್ವಳ ರಾಷ್ಟ್ರೀಯ ಉತ್ಪನ್ನದಲ್ಲಿ ಹೇಳ್ಬೋದು, ವ್ಯಕ್ತಿಗತ ವರಮಾನದಲ್ಲಿ ಹೇಳ್ಬೋದು, ವ್ಯಕ್ತಿಗತ ಖರ್ಚು ಮಾಡಬಹುದಾದಂಥ ವರಮಾನದಲ್ಲಿ ಹೇಳ್ಬೋದು, ನಾಮರೂಪಿ ರಾಷ್ಟ್ರೀಯ ವರಮಾನದಲ್ಲಿ ಮತ್ತು ನೈಜ ರಾಷ್ಟ್ರೀಯ ವರಮಾನದಲ್ಲಿ ಹೇಳ್ಬೋದು, ತಲಾ ವರಮಾನದ ಮುಖಾಂತರ ಹೇಳ್ಬೋದು. ಹೀಗೆ ರಾಷ್ಟ್ರೀಯ ವರಮಾನವನ್ನು ನಾವು ಏನು ಮಾಡ್ಬೋದು ಅಂತಂದರೆ ಹಲವಾರು ಪ್ರಕಾರಗಳಲ್ಲಿ, ಹಲವಾರು ವಿಧಗಳಲ್ಲಿ ಹೇಳ್ಬೋದು. ಅವುಗಳಲ್ಲಿ ಮುಖ್ಯವಾದಂಥವು ಅಂತಂದರೆ 8 ಪ್ರಕಾರಗಳಿವೆ. ಆ 8 ಪ್ರಕಾರಗಳಲ್ಲಿ 3 ಪ್ರಕಾರದ ಅನನ್ಯತೆಗಳನ್ನು ನಾವೀಗ ಕಳೆದ ತರಗತಿಯಲ್ಲಿ ಅಧ್ಯಯನವನ್ನು ಮಾಡಿದ್ದೇವೆ. ಈಗ 4ನೇದು ಯಾವುದು ಅಂತಂದರೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ನಿವ್ವಳ ರಾಷ್ಟ್ರೀಯ ಉತ್ಪನ್ನ NNP ಅಂತ ಹೇಳ್ತೀವಿ, ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂದರೆ ಏನು? ಒಟ್ಟು ರಾಷ್ಟ್ರೀಯ ಉತ್ಪನ್ನ. ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತಂದರೆ ಒಟ್ಟು ಅನುಭೋಗಿ ಸರಕುಗಳು ಮತ್ತು ಹೂಡಿಕೆ ಸರಕುಗಳ ಮೌಲ್ಯವನ್ನು ಒಳಗೊಳ್ಳುತ್ತದೆ. ಈ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯದಲ್ಲಿ ಸವಕಳಿ ಮೊತ್ತವನ್ನು ಕಳೆದರೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ದೊರೆಯುತ್ತದೆ. ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ನಾವು ಹೇಗೆ ಕಂಡುಹಿಡಿಯೋದು? ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಕಂಡುಹಿಡಬೇಕಾದ್ರೆ ನಾವು ರಾಷ್ಟ್ರೀಯ ಉತ್ಪನ್ನವನ್ನು ತಿಳ್ಕೊಂಡಿರಬೇಕು. ರಾಷ್ಟ್ರೀಯ ಉತ್ಪನ್ನ ಅಂತಂದರೆ ಏನು? ಒಂದು ವರ್ಷದ ಅವಧಿಯಲ್ಲಿ ಆ ರಾಷ್ಟ್ರದಲ್ಲಿ ಉತ್ಪಾದಿಸಲಾಗಿರ್ತಕ್ಕಂಥ ಸರಕು ಸೇವೆಗಳ ಅಂತಿಮ ಮೌಲ್ಯ. ನೋಡಿರಿ, ಈ ಅಂತಿಮ ಮೌಲ್ಯವನ್ನು ನಾವೇನಂತೀವಿ ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ಆ ರಾಷ್ಟ್ರೀಯ ಉತ್ಪನ್ನಗಳನ್ನು ಉತ್ಪಾದನೆ ಮಾಡಬೇಕಾದ್ರೆ ಅಲ್ಲಿ ಹಲವಾರು ಯಂತ್ರಗಳನ್ನು, ಕಟ್ಟಡಗಳನ್ನು, ಬಿಡಿಭಾಗಗಳನ್ನು ನಾವು ಉಪಯೋಗ ಮಾಡ್ತೀವಿ. ಉಪಯೋಗ ಮಾಡಿದಾಗ ಸರಕುಗಳನ್ನು ನಾವು ಉಪಯೋಗ ಮಾಡಿದಾಗ ನೋಡ್ರಿ, ಉತ್ಪಾದನೆ ಮಾಡುವಾಗ ಯಂತ್ರೋಪಕರಣಗಳನ್ನು ನಾವು ಉಪಯೋಗ ಮಾಡ್ತೇವೆ. ಆಗ ಉತ್ಪಾದನೆ ಮಾಡ್ತಾ ವರ್ಷವೆಲ್ಲ ನಾವು ಯಂತ್ರೋಪಕರಣಗಳು ಉತ್ಪಾದನೆಯನ್ನು ಮಾಡಿ ಅವೇನಾಗ್ತವೆ ರೀ ಅಂತಂದರೆ ಸವೆದು ಹೋಗುತ್ತವೆ. ಈಗ ನೋಡ್ರಿ, ಉದಾಹರಣೆಗೆ ತಗೊಳ್ರಿ, ನಾನು 100 ಕೋಟಿ ರೂಪಾಯಿ ವಸ್ತುಗಳನ್ನು ಉತ್ಪಾದನೆ ಮಾಡಿದ್ದೇನೆ. 100 ಕೋಟಿ ರೂಪಾಯಿ ವಸ್ತುಗಳನ್ನು ನನ್ನ ಫ್ಯಾಕ್ಟ್ರಿಯಲ್ಲಿ, ನನ್ನ ಕಂಪನಿಯಲ್ಲ ಉತ್ಪಾದನೆ ಮಾಡಿದ್ದೇನೆ ಅಂದರೆ ಆ 100 ಕೋಟಿ ರೂಪಾಯಿ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕಾದ್ರೆ ನಮ್ಮ ಯಂತ್ರೋಪಕರಣಗಳು, ನಮ್ಮ ಕಾರ್ಖಾನೆಯಲ್ಲಿರುವಂಥ ಯಂತ್ರೋಪಕರಣಗಳು 50 ಕೋಟಿ ರೂಪಾಯಿ ಸವೆದು ಹೋಗಿರುತ್ತವೆ. ನೋಡಿರಿ, ಸವೆದು ಹೋಗಿರುತ್ತವೆ. ಆದರೆ ನಿಜವಾದಂಥ ಇನ್ಕಮ್ ಎಷ್ಟು ಅಂದಂಗೆ ಐತ್ರಿ? 1000 ರೂಪಾಯಿ ವರಮಾನ ಬಂದರೂ ಸಹಿತ ನಮಗೆ ಸಿಗೋದೆಷ್ಟು? 950 ಕೋಟಿ. 100 ರೂಪಾಯಿ ಬಂದರೂ ಸಹಿತ, 100 ಕೋಟಿ ಬಂದರೂ ಸಹಿತ ಅದರಲ್ಲಿ ಎಷ್ಟು ಸೌದು ಹೋಗಿದೆ ಅಂತ ಕೇಳಿದರೆ 50 ಕೋಟಿ ರೂಪಾಯಿ ಮಷೀನ್ಗಳೇ ಸೌದು ಹೋಗಿದೆ. ಅಂದಾಗ ನಮಗೆ ನೆಟ್ ನಿವ್ವಳ ಉಳಿತಾಯ ಎಷ್ಟಾಯಿತು? ನಿವ್ವಳ ಉತ್ಪನ್ನ ಎಷ್ಟಾಯಿತು? 50 ಕೋಟಿ ರೂಪಾಯಿಗಳು ಅಂತ. ಅಂದರೆ ನಾವು ವಸ್ತುಗಳನ್ನು ಉತ್ಪಾದನೆ ಮಾಡುವಾಗ ಅಲ್ಲಿ ನಮ್ಮ ಯಂತ್ರೋಪಕರಣಗಳು ಸವೆದು ಹೋಗಿರುತ್ತವೆ. ಆ ಸವೆದು ಹೋದಂಥ ಮೊತ್ತವನ್ನು ನಾವೇನು ಮಾಡ್ಬೇಕ್ರಿ ಅಂತಂದರೆ ಒಟ್ಟು ಉತ್ಪನ್ನದಲ್ಲಿ ಕಳೆಯಬೇಕಾಗ್ತದೆ. ಕಳೆದರೆ ಉಳಿಯುವುದೇ ಏನು ಅಂತಂದರೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ಇದಕ್ಕೊಂದು ಇನ್ನೊಂದು ಉದಾಹರಣೆಯನ್ನು ನಾನು ಹೇಳ್ತೀನಿ. ನಮ್ಮದೊಂದು ಕಂಪ್ನಿ ಇದೆ ಅಂತ ಇಟ್ಕೊಳ್ಳಿ, ಹೌದ್ರಿ? ವರ್ಷಾ ಕಂಪ್ನಿ ಅಂತ ಇದ್ವಿ. ವರ್ಷಾ ಕಂಪ್ನಿಯಲ್ಲಿ ನಾವು ಒಂದು ವರ್ಷಕ್ಕೆ 1000 ಕೋಟಿ ರೂಪಾಯಿದ ಹತ್ತಿ ಬಟ್ಟೆಯನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋದು. 1000 ಕೋಟಿ ರೂಪಾಯಿ ಹತ್ತಿ ಬಟ್ಟೆಯನ್ನು ಉತ್ಪಾದನೆ ಮಾಡ್ತೀವಿ, ಇದು ರಾಷ್ಟ್ರೀಯ ವರಮಾನ. ಆ 1000 ಕೋಟಿ ರೂಪಾಯಿ ಹತ್ತಿ ಬಟ್ಟೆ ನಾವು ತಯಾರು ಮಾಡಬೇಕಾದ್ರೆ ನಮ್ಮ ಯಂತ್ರೋಪಕರಣಗಳು ಎಷ್ಟು ಸವೆದು ಹೋಗುತ್ತವೆ? 200 ಕೋಟಿ ರೂಪಾಯಿಯ ಯಂತ್ರಗಳು ಸವೆದು ಹೋಗಿರುತ್ತವೆ ಅಂತ ನಾವು ಅಂದ್ಕೊಳ್ಳೋಣ. 1000 ಕೋಟಿ ರೂಪಾಯಿ ರಾಷ್ಟ್ರೀಯ ವರಮಾನ ಬಂದಾಗ
ಆ 1000 ಕೋಟಿ ರೂಪಾಯಿ ಉತ್ಪನ್ನಗಳನ್ನ ಉತ್ಪಾದನೆ ಮಾಡಬೇಕಾದ್ರೆ 200 ಕೋಟಿ ರೂಪಾಯಿಗಳ ಯಂತ್ರೋಪಕರಣಗಳು ಸವೆದು ಹೋಗಿವೆ ಅಂದಾಗ ಆ ಸವೆದು ಹೋದಂಥ ಯಂತ್ರೋಪಕರಣಗಳನ್ನ ನಾವು ಬದಲಾವಣೆ ಮಾಡಬೇಕಾಗ್ತದೆ, ಹೊಸ ಯಂತ್ರಗಳನ್ನು ತರಬೇಕಾಗ್ತದೆ, ಅಥವಾ ಬಿಡಿಭಾಗಗಳನ್ನು ನಾವು ದುರಸ್ತಿ ಮಾಡಬೇಕಾಗ್ತದೆ, ಇತ್ಯಾದಿಗಳಿಗೆ ಬದಲಾಯಿಸೋದಕ್ಕಾಗಿ ದುರಸ್ತಿ ಮಾಡೋದಕ್ಕಾಗಿ ಹೊಸದನ್ನೇ ತಂದು ಅಲ್ಲಿ ನಾವು ಸೆಟ್ ಮಾಡಬೇಕಾಗ್ತದೆ. ಅದಕ್ಕಾಗಿ ಅವು ಸವಕಳಿ ಆಗ್ತವೆ. ಆ ಸವಕಳಿ ವೆಚ್ಚವನ್ನು ನಾವು ಏನು ಮಾಡಬೇಕು, ಇಲ್ಲಿ ಕಳಿಬೇಕು. ಹಾಗಾದರೆ 1000 ಕೋಟಿ ರೂಪಾಯಿದ ಹತ್ತಿ ಬಟ್ಟೆಯನ್ನು ಉತ್ಪಾದನೆ ಮಾಡಿದ್ದೇವೆ, ಅದಕ್ಕಾಗಿ 200 ಕೋಟಿ ರೂಪಾಯಿ ನಮ್ಮ ಯಂತ್ರೋಪಕರಣಗಳು ಸವೆದು ಹೋಗಿವೆ. ಈಗ ನಾವು 1000 ಕೋಟಿಯಲ್ಲಿ 200 ಕೋಟಿ ರೂಪಾಯಿ ಮೌಲ್ಯವನ್ನು ನಾವು ಏನು ಮಾಡಬೇಕ್ರಿ, ಯಾವ ಮೌಲ್ಯ ಅದು ಸವಕಳಿ ಮೌಲ್ಯವನ್ನು ನಾವು ಮೈನಸ್ ಮಾಡಬೇಕು. ಅದನ್ನು ಮೈನಸ್ ಮಾಡಿದೀವಿ ಅಂತಂದರೆ ನೆಟ್ ಇನ್ಕಮ್ ನಮಗೆ ಎಷ್ಟು ಉಳಿತ್ರಿ, 800 ಕೋಟಿ ರೂಪಾಯಿ ಉತ್ಪನ್ನ ಉಳಿತು. ಆ 800 ಕೋಟಿಲಿ ಏನು ರೀ ಅಂತಂದರೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ಅದಕ್ಕೆ ಹೇಳ್ತಾರೆ ನೋಡಿರಿ, NNP ಅಂತಂದರೆ NNP = GNP - DC, GNP - DC. DC ಅಂತಂದರೆ ಡೆಪ್ರಿಷಿಯೇಷನ್ ಕಾಸ್ಟ್ ಅಂತ ಹೇಳ್ತೀವಿ, ಸವಕಳಿ ಮೊತ್ತ. ಆ ಸವಕಳಿ ಮೊತ್ತವನ್ನು ನಾವಿಲ್ಲಿ ಏನು ಮಾಡ್ಬೇಕ್ರಿ ಅಂತಂದರೆ ಕಳಿಬೇಕು. ಇದರಿಂದ ಏನಾಗ್ತದೆ ರೀ ಅಂತಂದರೆ ನಮಗೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ದೊರೆಯೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ NNP = GNP - DC ಅಂತ ನಾವು ಹೇಳಬೇಕು. ಈಗ ನೋಡಿರಿ, ಇದರಲ್ಲಿ ಏನು ಮಾಡ್ತಾರೆ, ಈ ಸಮೀಕರಣ ಮಾರುಕಟ್ಟೆ ಬೆಲೆಗಳಲ್ಲಿ ನೋಡಿರಿ, ಮೇಲ್ಕಂಡು ಸಮೀಕರಣ ಹೊಂದಿದೆ. ಮಾರುಕಟ್ಟೆ ಬೆಲೆಗಳಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ವ್ಯಕ್ತಪಡಿಸುತ್ತದೆ. ಆದರೆ ಮಾರುಕಟ್ಟೆ ಬೆಲೆಗಳಲ್ಲಿ ಪರೋಕ್ಷ ತೆರಿಗೆಗಳು ಅಡಕವಾಗಿರುತ್ತವೆ. ಈ ತೆರಿಗೆಗಳು ಸರಕು ಮತ್ತು ಸೇವೆಗಳ ಬೆಲೆಗಳನ್ನು ಹೆಚ್ಚಿಸುತ್ತವೆ. ತೆರಿಗೆಗಳು ಸರ್ಕಾರದ ಆದಾಯವಾಗಿವೆ. ಕೆಲವು ಸರಕುಗಳ ಮೇಲೆ ಸರ್ಕಾರ ಸಹಾಯಧನವನ್ನು ನೀಡುತ್ತದೆ. ಈ ಸಹಾಯಧನಗಳು ಸರ್ಕಾರಕ್ಕೆ ವೆಚ್ಚದ ಮೂಲಗಳಾಗಿವೆ. ಆದ್ದರಿಂದ ಉತ್ಪಾದನಾಂಗಗಳ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ವರಮಾನ ಅಥವಾ ರಾಷ್ಟ್ರೀಯ ವರಮಾನವನ್ನು ನಾವು ಲೆಕ್ಕಾಚಾರ ಮಾಡುವಾಗ ನಿವ್ವಳ ರಾಷ್ಟ್ರೀಯ ವರಮಾನದಿಂದ ಪರೋಕ್ಷ ತೆರಿಗೆಗಳ ಮೌಲ್ಯವನ್ನು ಕಳಿಬೇಕ್ರಿ, ಸಹಾಯಧನಗಳನ್ನು ಕೂಡಿಸ್ಬೇಕು ಅನ್ನುವಂಥದ್ದು ಇಲ್ಲೊಂದು ಸಿದ್ಧಾಂತ. ಅದಕ್ಕೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂದರೆ ಏನು ಗೊತ್ತಾಯ್ತಲ್ಲ ರೀ, ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಸವಕಳಿ ವೆಚ್ಚವನ್ನು ಕಳೆದರೆ ಅದನ್ನೇ ನಾವು ನಿವ್ವಳ ರಾಷ್ಟ್ರೀಯ ಉತ್ಪನ್ನವೆಂದು ಕರೆಯುತ್ತೇವೆ. ಇನ್ನು ಐದನೇದು ವ್ಯಕ್ತಿಗತ ವರಮಾನ. ವ್ಯಕ್ತಿಗತ ವರಮಾನ, ಪರ್ಸ್ನಲ್ ಇನ್ಕಮ್ ಅಂತಂದರೆ ಆತ ದುಡಿದಿರುವಂಥ ವರಮಾನದಲ್ಲಿ, ಅನುಭೋಗಿಯ ದುಡಿದಿರುವಂಥ ವರಮಾನದಲ್ಲಿ ಆತನ ಪಾಲಿಗೆ ಸಿಗುವಂಥ ವರಮಾನ. ಯಾಕೆಂದರೆ ಒಬ್ಬ ವ್ಯಕ್ತಿ ಒಂದು ವರ್ಷದವರೆಗೆ ಕೆಲಸ ಮಾಡ್ತಾನೆ. ಅವನು ಕೃಷಿಯಲ್ಲಿ ಮಾಡ್ತಾ ಇರ್ಬೋದು, ಕೈಗಾರಿಕೆಯಲ್ಲಿ ಮಾಡ್ತಾ ಇರ್ಬೋದು, ಸಂಸ್ಥೆಗಳಲ್ಲಿ ಮಾಡ್ತಾ ಇರ್ಬೋದು, ಸರ್ಕಾರಿ ಸಂಸ್ಥೆಗಳಲ್ಲಿ ಮಾಡ್ತಾ ಇರ್ಬೋದು, ಅಥವಾ ಮಲ್ಟಿನ್ಯಾಷನಲ್ ಕಂಪ್ನಿಗಳಲ್ಲಿ ಮಾಡ್ತಾ ಇರ್ಬೋದು. ಹೀಗೆ ಎಲ್ಲಾದರೂ ಆತ ಕೆಲಸ ಮಾಡ್ತಾ ಇರ್ತಾನೆ. ಕೆಲಸ ಮಾಡಿ ಆದಾಯವನ್ನು ಸಂಪಾದನೆ ಮಾಡ್ತಾನೆ. ಆ ಎಲ್ಲ ಆದಾಯವನ್ನು ಕೂಡ ಆತನಿಗೆ ವೆಚ್ಚ ಮಾಡೋದಕ್ಕೆ ದೊರೆಯೋದಿಲ್ಲ. ಅದರಲ್ಲಿ ಕೆಲವೊಂದು ಏನು ಮಾಡಬೇಕಾಗ್ತದೆ ಅಂತಂದರೆ ಆ ಪಾವತಿಗಳ ರೂಪದಲ್ಲಿ, ತೆರಿಗೆಗಳ ರೂಪದಲ್ಲಿ ಅವನು ಮತ್ತೆ ಸರ್ಕಾರಕ್ಕೆ ಕಟ್ಟಬೇಕಾಗ್ತದೆ. ಅದಕ್ಕೆ ವ್ಯಕ್ತಿಗತ ವರಮಾನ ಅಂತಂದರೆ ನೋಡಿರಿ, ಒಂದು ದೇಶದ ರಾಷ್ಟ್ರೀಯ ವರಮಾನವನ್ನು ಉತ್ಪಾದನಾಂಗಗಳ ವರಮಾನದ ರೂಪದಲ್ಲಿ ರಾಷ್ಟ್ರದ ಜನತೆಯ ನಡುವೆ ವಿತರಣೆಯಾಗುತ್ತದೆ. ಆದ್ದರಿಂದ ಜನರು ಅಥವಾ ಕುಟುಂಬಗಳು ಪಡೆದ ರಾಷ್ಟ್ರೀಯ ವರಮಾನದ ಭಾಗವೇ ವ್ಯಕ್ತಿಗತ ವರಮಾನ. ವ್ಯಕ್ತಿಗತ ವರಮಾನ ಅಂತಂದರೆ ಏನು ಅಂತ ಕೇಳಿದರೆ, ಜನರು ಅಥವಾ ಕುಟುಂಬಗಳು ಪಡೆದ ರಾಷ್ಟ್ರೀಯ ವರಮಾನದ ಒಂದು ಭಾಗವೇ ವ್ಯಕ್ತಿಗತ ರಾಷ್ಟ್ರೀಯ ವರಮಾನ ಅಂತ ನಾವು ಅದನ್ನು ಹೇಳ್ತೀವಿ. ಹಾಗಾದರೆ ಹೀಗಂದ್ರೆ ಏನು, ರಾಷ್ಟ್ರೀಯ ವರಮಾನವನ್ನು ನಾವು 4 ಭಾಗಗಳಲ್ಲಿ ವಿಂಗಡಿಸ್ತೀವಿ. ಹಾಗಾದರೆ ಹೇಗೆ ರಾಷ್ಟ್ರೀಯ ವರಮಾನವನ್ನು ತಿಳ್ಕೋಬೇಕಾದ್ರೆ 4 ವೇತನಗಳನ್ನು ಕೂಡಿಸಬೇಕು. ಭೂಮಿಗೆ ನೋಡಿರಿ, ಗೇಣಿ, ಶ್ರಮಕ್ಕೆ ಕೂಲಿ, ಬಂಡವಾಳಕ್ಕೆ ಬಡ್ಡಿ, ಸಂಘಟನೆಗೆ ಲಾಭ. ಈ 4ರ ಮೌಲ್ಯವನ್ನು ಕೂಡಿಸಿದರೆ ಅದೇ ಏನಾಗ್ತದೆ ಅಂತಂದರೆ ರಾಷ್ಟ್ರೀಯ ವರಮಾನ. ರಾಷ್ಟ್ರೀಯ ವರಮಾನವನ್ನು ಹೇಗೆ ಕಂಡುಹಿಡಿಯೋದು? 1 ವರ್ಷದ ಅವಧಿಯಲ್ಲಿ ನೋಡಿರಿ, ಗೇಣಿ, ಕೂಲಿ, ಬಡ್ಡಿ, ಲಾಭ ಇವು ಉತ್ಪಾದನಾಂಗಗಳಿಗೆ ಕೊಡುವಂಥ ಪ್ರತಿಫಲಗಳು. ಭೂಮಿದು ಉತ್ಪಾದನಾಂಗ, ಇದಕ್ಕೆ ನಾವು ಪ್ರತಿಫಲವಾಗಿ ಏನು ಕೊಡ್ತಾ ಇದ್ದೀವಿ? ಗೇಣಿಯನ್ನು ಕೊಡ್ತಾ ಇದ್ದೀವಿ. ಶ್ರಮಜೀವಿಗಳಿದ್ದಾರೆ, ಕಾರ್ಮಿಕರಿದ್ದಾರೆ, ಅವರು ಕೆಲಸ ಮಾಡಿದ್ದಕ್ಕೆ ಪ್ರತಿಫಲವಾಗಿ ನಾವೇನು ಕೊಡ್ತಾ ಇದ್ದೀವಿ? ಕೂಲಿಯನ್ನು ಕೊಡ್ತಾ ಇದ್ದೀವಿ. ಬಂಡವಾಳವನ್ನು ತೊಗೊಂಡಿದ್ದೀವಿ, ಬಂಡವಾಳವನ್ನು ಉಪಯೋಗಿಸ್ಕೊಂಡಿದ್ದೀವಿ ನಾವು ಉತ್ಪಾದನೆಯಲ್ಲಿ, ಅದಕ್ಕೆ ಪ್ರತಿಫಲವಾಗಿ ನಾವೇನು ಕೊಡ್ತಾ ಇದ್ದೀವಿ? ಬಡ್ಡಿಯನ್ನು ಕೊಡ್ತಾ ಇದ್ದೀವಿ. ಆಮೇಲೆ ಸಂಘಟನೆ ಇದೆ, ಅದು ಒಳ್ಳೆಯ ರೀತಿಯಲ್ಲಿ ಉತ್ಪಾದನೆ ಮಾಡೋದಕ್ಕೆ ಕಾರ್ಯನಿರ್ವಹಿಸ್ತಾ ಇರ್ತದೆ ಸಂಘಟನೆ. ಅವರು ಒಳ್ಳೆಯ ರೀತಿಯಲ್ಲಿ ಉತ್ಪಾದನೆಯನ್ನು ದಕ್ಷವಾಗಿ ಮಾಡೋದಕ್ಕೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡಿರ್ತಾರೆ. ಅವರಿಗೆ ನಾವು ಏನು ಕೊಡ್ತೀವಿ ಅಂದರೆ ಲಾಭವನ್ನು
ಕೊಡ್ತೀವಿ. ಹೀಗೆ ಈ 4 ಉತ್ಪಾದನಾಂಗಗಳು ಪಡೆದಂಥ ಆದಾಯವನ್ನು, ವೇತನವನ್ನು ನಾವು ಒಟ್ಟುಗೂಡಿಸಿದರೆ ರಾಷ್ಟ್ರೀಯ ವರಮಾನ ಗೊತ್ತಾಗ್ತದೆ. ಉದಾಹರಣೆ ನೋಡ್ರಿ, ಈಗ ಭೂಮಿಗೆ ಪ್ರತಿಫಲ ಯಾವುದು? ಗೇಣಿ. ಶ್ರಮಕ್ಕೆ ಪ್ರತಿಫಲ ಯಾವುದು? ಕೂಲಿ. ಬಂಡವಾಳಕ್ಕೆ ಪ್ರತಿಫಲ ಯಾವುದು? ಬಡ್ಡಿ. ಸಂಘಟನೆಗೆ ಪ್ರತಿಫಲ ಯಾವುದು? ಲಾಭ. ಹೀಗೆ ಇವು 4 ಮೌಲ್ಯವೇ ರಾಷ್ಟ್ರೀಯ ವರಮಾನ. ಆದರೆ ಒಂದೊಂದು ರಾಷ್ಟ್ರೀಯ ವರಮಾನದ ಒಂದೊಂದು ಭಾಗ. ಒಟ್ಟು ರಾಷ್ಟ್ರೀಯ ವರಮಾನದಲ್ಲಿ ಗೇಣಿ ಒಂದು ಭಾಗ, ಕೂಲಿ ಒಂದು ಭಾಗ, ಲಾಭ ಒಂದು ಭಾಗ, ಬಡ್ಡಿ ಒಂದು ಭಾಗ, ಹೀಗೆ ಒಂದೊಂದು ಭಾಗವನ್ನು ನಾವು ಪಡ್ಕೊತೀವಿ. ಹಾಗಾದರೆ ಇಲ್ಲಿ ವ್ಯಕ್ತಿಗಳೇ ಪಡ್ಕೋತಾರೆ? ಕೂಲಿ ಅನ್ನುವಂಥ ಭಾಗವನ್ನು ಪಡ್ಕೊಳ್ತಾರೆ. ಹೀಗೆ ಒಟ್ಟು ರಾಷ್ಟ್ರೀಯ ವರಮಾನದಲ್ಲಿ ವ್ಯಕ್ತಿಗಳು ಪಡೆದಂಥ ಒಂದು ಭಾಗವೇ ವ್ಯಕ್ತಿಗತ ವರಮಾನ. ಪಡೆದಿರತಕ್ಕಂಥ ಕೂಲಿಯೇ ವ್ಯಕ್ತಿಗತ ವರಮಾನ. ಇಂಥ ಒಂದು ವರಮಾನವನ್ನು ನಾವೇನಂತೀವ್ರಿ ಅಂತ ಕೇಳಿದರೆ ವ್ಯಕ್ತಿಗತ ವರಮಾನ ಅಂತ ಕರಿತೀವಿ. ವ್ಯಕ್ತಿಗತ ವರಮಾನ. ಹೀಗೆ ಈ ವ್ಯಕ್ತಿಗತ ವರಮಾನವನ್ನು ವ್ಯಕ್ತಿಯ ತನಗೆ ಏನು ಮಾಡ್ಬೋದು ಅಂತಂದರೆ ಒಳ್ಳೆಯ ರೀತಿಯಲ್ಲಿ ಸಂಪಾದನೆಯನ್ನು ಮಾಡಿ ಒಳ್ಳೆಯ ರೀತಿಯಲ್ಲಿ ವೆಚ್ಚವನ್ನು ಮಾಡ್ಬೋದು. ಅದಕ್ಕೆ PI ಪರ್ಸನಲ್ ಇನ್ಕಮ್ ಇಲ್ಲಿ ನಾವೇ ಹೇಳ್ತೀವಿ ಅಂದರೆ PI = ರಾಷ್ಟ್ರೀಯ ವರಮಾನ ಮೈನಸ್ ನಿಗಮಗಳ ವಿತರಣೆಯಾದ ಲಾಭಗಳು ಮೈನಸ್ ನಿಗಮ ವರಮಾನ ತೆರಿಗೆ ಮೈನಸ್ ಸಾಮಾಜಿಕ ಭದ್ರತಾ ಕೊಡುಗೆಗಳು ಪ್ಲಸ್ ವರ್ಗಾವಣಾ ಪಾವತಿಗಳು. ಅಂದರೆ ನಾವು ವ್ಯಕ್ತಿಗತ ವರಮಾನವನ್ನು ತಿಳ್ಕೊಬೇಕಾದ್ರೆ ಕೆಲವೊಂದು ಲಾಭಾಂಶಗಳನ್ನು, ವರಮಾನಗಳನ್ನು ಕಳಿಬೇಕಾಗ್ತದೆ. ಕೆಲವೊಂದು ಲಾಭಾಂಶಗಳನ್ನು ಇಲ್ಲಿ ಕೂಡಿಸ್ಬೇಕಾಗ್ತದೆ. ಯಾವುಗಳನ್ನ ಕೂಡಿಸ್ಬೇಕು? ಭವಿಷ್ಯ ನಿಧಿ, ವಿಮೆ ಮುಂತಾದ ಪಾವತಿಗಳು ಸಾಮಾಜಿಕ ಭದ್ರತಾ ಕೊಡುಗೆಗಳು ಅಂತ ಕರಿತೀವಿ. ನೋಡಿರಿ, ನಮ್ಮ ಭವಿಷ್ಯ ನಿಧಿ, ವಿಮೆ ಇವೆಲ್ಲ ಏನ್ರಿ ಅಂತಂದರೆ ಸಮಾಜದಲ್ಲಿ ವ್ಯಕ್ತಿಗಳಿಗಿದು ಸಾಮಾಜಿಕ ಭದ್ರತಾ ಕೊಡುಗೆಗಳು. ಆಮೇಲೆ ವರ್ಗಾವಣಾ ಪಾವತಿಗಳು ಅಂತ ಇವೆ. ವರ್ಗಾವಣಾ ಪಾವತಿಗಳು ಅಂತಂದರೆ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಸರ್ಕಾರ ಮಾಡುವಂಥ ಪಾವತಿಗಳು. ಸರ್ಕಾರ ಇಲ್ಲಿ ಯಾವುದೇ ಪ್ರತಿಫಲವನ್ನು ಅದೇನು ಮಾಡೋದಿಲ್ಲ ರೀ, ಬಯಸುವುದಿಲ್ಲ. ತಾನು ಯಾವುದೇ ಪ್ರತಿಫಲವನ್ನು ಪಡೆಯಲಾರದೆ ಜನರಿಗೆ ನೀಡುವಂತಹ ಆದಾಯವನ್ನು ಅದಕ್ಕೆ ನಾವೇನಂತೀವಿ ಅಂದರೆ ವರ್ಗಾವಣಾ ಪಾವತಿಗಳು ಅಂತ ಕರಿತೀವಿ. ಇಲ್ಲಿ ಸರ್ಕಾರ ಕೊಡುವುದು ಯಾವ ದೃಷ್ಟಿಯಿಂದ ಅಂದರೆ ಜನರಿಗೆ ಒಳ್ಳೆಯದಾಗಲಿ, ಸಮಾಜಕ್ಕೆ ಒಳ್ಳೆಯದಾಗಲಿ ಅನ್ನುವಂಥ ವಿಚಾರದಿಂದ ಸರ್ಕಾರ ಸಾಕಷ್ಟು ಹಣವನ್ನು ಜನರಿಗೆ ಕೊಡ್ತದೆ. ಜನರಿಂದ ಲಾಭ ಬರಲಿ, ಜನರಿಂದ ತನಗೆ ಆದಾಯ ಬರಲಿ ಅನ್ನುವ ದೃಷ್ಟಿಯಲ್ಲಿ ಇರೋದಿಲ್ಲ. ಸರ್ಕಾರಕ್ಕೆ ಏನಿರ್ತದೆ ಅಂತಂದರೆ ಸಮಾಜದ ದೃಷ್ಟಿಯಿಂದ, ಸಮಾಜದ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ ಈ ಕೊಡುಗೆಗಳನ್ನು ಕೊಡ್ತದೆ. ಹೀಗೆ ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಜನರಿಗೆ ಕೊಡುವಂತಹ ವರಮಾನವೇ ವರ್ಗಾವಣೆ ಪಾವತಿಗಳು ಅಂತ ನಾವು ಕರೆಯಲ್ಪಡ್ತವೆ. ಉದಾಹರಣೆಗೆ ನೋಡಿರಿ, ಸಹಾಯಧನ, ವೃದ್ಧಾಪ್ಯ ವೇತನ, ವಿದ್ಯಾರ್ಥಿ ವೇತನ. ನೋಡಿರಿ, ಸಹಾಯಧನ ಕೊಡ್ತದೆ ರೀ ಸರ್ಕಾರ. ಸಹಾಯಧನ ಕೊಡೋದು ಯಾವ ದೃಷ್ಟಿಯಿಂದ? ಜನರಿಗೆ ಒಳ್ಳೆಯದಾಗಲಿ ಅಂತ. ವೃದ್ಧಾಪ್ಯ ವೇತನವನ್ನು ಕೊಡ್ತದೆ, ಯಾಕೆ? ಜನರಿಗೆ ಒಳ್ಳೆಯದಾಗಲಿ ಅಂತ. ವಿದ್ಯಾರ್ಥಿ ವೇತನವನ್ನು ಕೊಡ್ತದೆ, ಯಾಕೆ? ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ ಅಂತ. ಇಂತಹ ನೋಡಿರಿ, ಇವುಗಳಿಗೆ ವೃದ್ಧಾಪ್ಯ ವೇತನ, ಸಹಾಯಧನ, ವಿದ್ಯಾರ್ಥಿ ವೇತನ, ನೋಡಿ ಈಗ ಇನ್ನೂ ಕೆಲವಂಥ ವೇತನಗಳಿವೆ ಸಮಾಜದ ಜನರಿಗೆ ಒಳ್ಳೆಯದಾಗಲಿ ಅಂತ ಕೊಡ್ತಾರೆ. ಅವೆಲ್ಲ ಏನ್ರಿ ಅಂತಂದರೆ ವರ್ಗಾವಣಾ ಪಾವತಿಗಳು ಅಂತ ಕರೀತಾರೆ. ವರ್ಗಾವಣಾ ಪಾವತಿಗಳು. ಅದಕ್ಕೆ ನಾವೇನು ಮಾಡ್ಬೇಕ್ರಿ ಅಂತಂದರೆ ಪ್ಲಸ್ ವರ್ಗಾವಣಾ ಪಾವತಿಗಳು ಸರ್ಕಾರ ಕೊಟ್ಟಿರ್ತದ, ಇವುಗಳನ್ನು ಕೂಡ ನಾವು ಅದರಲ್ಲೇ ಕೊಡಿಸ್ಬೇಕು. ಒಟ್ಟಿನಲ್ಲಿ ವ್ಯಕ್ತಿಗತ ವರಮಾನವೆಂದರೇನು? ವ್ಯಕ್ತಿಗತ ವರಮಾನವೆಂದರೆ ಜನರು ಅಥವಾ ಕುಟುಂಬಗಳು ಪಡೆದ ರಾಷ್ಟ್ರೀಯ ವರಮಾನದ ಭಾಗವೇ ವ್ಯಕ್ತಿಗತ ವರಮಾನವಾಗಿದೆ ಅಂತ ನಾವು ಇದನ್ನು ತಿಳ್ಕೊಂಡ್ವಿ. ಇನ್ನು ನೋಡಿ, ನೆಕ್ಸ್ಟ್ ವ್ಯಕ್ತಿಗತ ಖರ್ಚು ಮಾಡಬಹುದಾದ ವರಮಾನ, ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್. ವ್ಯಕ್ತಿಗತ ಖರ್ಚು ಮಾಡಬಹುದಾದ ವರಮಾನ. ವ್ಯಕ್ತಿಗತ ಖರ್ಚು ಮಾಡಬಹುದಾದಂಥ ವರಮಾನ ಅಂದ್ರೇನು? ಒಬ್ಬ ವ್ಯಕ್ತಿ ಒಂದು ವರ್ಷವೆಲ್ಲ ಅವನು ಯಾವುದೇ ಸಂಸ್ಥೆಗಳಲ್ಲಿ, ಸಂಘಗಳಲ್ಲಿ, ಸರ್ಕಾರಿ ಸಂಸ್ಥೆಗಳಲ್ಲಿ, ಖಾಸಗಿ ಸಂಸ್ಥೆಗಳಲ್ಲಿ ಅಥವಾ ಇನ್ಯಾವುದೇ ಕ್ಷೇತ್ರಗಳಲ್ಲಿ ಪ್ರತಿ ವರ್ಷ ದುಡಿತಾನೆ. ದುಡಿದು ಬಂದಿರುವಂಥ ವರಮಾನವನ್ನು ಎಲ್ಲವನ್ನೂ ಆತನಿಗೆ ಖರ್ಚು ಮಾಡಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಕೆಲವೊಂದು ವರಮಾನದ ಕೆಲವೊಂದು ಭಾಗವನ್ನು ಅವೇನು ಮಾಡ್ತಾನೆ ಅಂತಂದರೆ ಜನರಿಗೆ ಕೊಡೋದಿಲ್ಲ, ಸರ್ಕಾರಕ್ಕೆ ಕೊಡಬೇಕಾಗ್ತದೆ. ಉದಾಹರಣೆಗೆ ತಗೊಳ್ರಿ,
ಈಗ ಒಬ್ಬ ವ್ಯಕ್ತಿ ವರ್ಷಕ್ಕೆ 6 ಲಕ್ಷ ಗಳಿಸಿದ್ದಾನೆ ಅಂತ ಇಟ್ಕೊಂಡು, 8 ಲಕ್ಷ ಗಳಿಸಿದ್ದಾನೆ ಅಂತ ಇಟ್ಕೊಂಡು, 10 ಲಕ್ಷ ಗಳಿಸಿದ್ದಾನೆ ಅಂತ ಇಟ್ಕೊಂಡು, ಆ 10 ಲಕ್ಷ ಗಳಿಸಿದರೆ 8 ಲಕ್ಷ ಗಳಿಸಿದರೆ ಎಲ್ಲವನ್ನು ಆತ ವೆಚ್ಚ ಮಾಡೋದಿಲ್ಲ ತನಗಾಗಿ. ಅದರಲ್ಲಿ ಕೆಲವೊಂದು ಭಾಗವನ್ನು ಏನು ಮಾಡಬೇಕಾಗ್ತದೆ ಅಂತಂದರೆ ತಾನು ತೆರಿಗೆಯ ರೂಪದಲ್ಲಿ ಸರ್ಕಾರಕ್ಕೆ ಕೊಡಬೇಕಾಗ್ತದೆ. ಕೊಟ್ಟಾಗ ಈಗ ಉದಾಹರಣೆಗೆ ತಗೊಳ್ಳಿ, 8 ಲಕ್ಷ ಆತಗೆ ವರಮಾನ ಬಂದಿದೆ, ಅದರಲ್ಲಿ ಆತ ಸರ್ಕಾರಕ್ಕೆ 1 ಲಕ್ಷ ತೆರಿಗೆಯನ್ನು ಕೊಟ್ಟಿದ್ದಾನೆ ಅಂತ ಇಟ್ಕೊಳ್ಳೋಣ. ಉದಾಹರಣೆಗೆ 1 ಲಕ್ಷ ತೆರಿಗೆಯನ್ನು ಕೊಟ್ಟರೆ ಅವನಿಗೆ ಉಳಿದ ಹಣ ಎಷ್ಟು? 7 ಲಕ್ಷ. 7 ಲಕ್ಷ ಇದೇನು ಅಂತ ಕೇಳಿದರೆ ವ್ಯಕ್ತಿಗತ ಖರ್ಚು ಮಾಡಬಹುದಾದ ವರಮಾನ ಅಂತ ನಾವು ಅದಕ್ಕೆ ಹೇಳ್ತೀವಿ. ವ್ಯಕ್ತಿಗತ ಖರ್ಚು ಮಾಡಬಹುದಾದ ವರಮಾನ ಅಂತಂದರೆ ವ್ಯಕ್ತಿಯು ತನ್ನ ಪಾಲಿನ ತೆರಿಗೆಗಳನ್ನು ತುಂಬಿದ ನಂತರ ಆತನ ಆದಾಯದಲ್ಲಿ ಉಳಿಯುವಂಥ ಹಣ. ಅದಕ್ಕೆ ವ್ಯಕ್ತಿಗತ ವರಮಾನವೆಂದರೇನು? ವ್ಯಕ್ತಿಗತ ವರಮಾನವೆಂದರೆ ವ್ಯಕ್ತಿಯೊಬ್ಬನ ಆದಾಯದಲ್ಲಿ ಪ್ರತ್ಯಕ್ಷ ತೆರಿಗೆಯ ಮೌಲ್ಯವನ್ನು ಕಳೆದರೆ ಉಳಿಯುವ ಆದಾಯವೇ ವ್ಯಕ್ತಿಗತ ಖರ್ಚು ಮಾಡಬಹುದಾದ ವರಮಾನ. ವಿದ್ಯಾರ್ಥಿಗಳು ಇನ್ನೊಂದು ಸಲ ಕೇಳ್ಕೊಡ್ರಿ. ವ್ಯಕ್ತಿಗತ ಖರ್ಚು ಮಾಡಬಹುದಾದ ವರಮಾನವೆಂದರೇನು? ವ್ಯಕ್ತಿಯೊಬ್ಬನ ಆದಾಯದಲ್ಲಿ ಪ್ರತ್ಯಕ್ಷ ತೆರಿಗೆಯ ಮೌಲ್ಯವನ್ನು ಕಳೆದರೆ ಉಳಿಯುವ ಆದಾಯವೇ ವ್ಯಕ್ತಿಗತ ಖರ್ಚು ಮಾಡಬಹುದಾದ ವರಮಾನ. ಹೀಗೆ ವ್ಯಕ್ತಿಯೊಬ್ಬನು ತಾನು ಗಳಿಸಿರ್ತಕ್ಕಂಥ ಆದಾಯದಲ್ಲಿ ತೆರಿಗೆಗಳನ್ನು ತುಂಬಿದ ನಂತರ ಅಥವಾ ಇನ್ನಾವುದೇ ಪಾವತಿಗಳನ್ನು ಕೊಟ್ಟ ನಂತರ ಆತನ ಪಾಲಿಗೆ ನಿಜವಾಗಿಯೂ ಉಳಿಯುವಂತಹ ಹಣವೇ ವ್ಯಕ್ತಿಗತ ಖರ್ಚು ಮಾಡಬಹುದಾದ ವರಮಾನ ಅನ್ನೋದನ್ನು ಹೇಳ್ಬೋದು. ಇಂಥ ಒಂದು ವರಮಾನದಿಂದ ಆ ವ್ಯಕ್ತಿ ತನಗೆ ಬೇಕಾದ ಸರಕು ಸೇವೆಗಳನ್ನು ಕೊಳ್ಳಬಹುದು, ಆಸ್ತಿಗಳನ್ನು ಕೊಳ್ಳಬಹುದು, ಅನೇಕ ಸರಕು ಸೇವೆಗಳನ್ನು ಕೊಳ್ಳಬಹುದು. ಜೀವನೋಪಾಯಕ್ಕಾಗಿ ಏನೆಲ್ಲವನ್ನು ಆತ ಏನು ಮಾಡ್ಬೋದು ಅಂದರೆ ತೊಗೊಳ್ಬೋದು, ಖರೀದಿ ಮಾಡ್ಬೋದು, ಆಸ್ತಿಗಳನ್ನು ಮಾಡ್ಕೊಳ್ಬೋದು. ಹೀಗೆ ವ್ಯಕ್ತಿಗತ ಖರ್ಚು ಮಾಡಬಹುದಾದ ವರಮಾನ ಅಂತಂದರೆ PDI = PI ಮೈನಸ್ ನೋಡಿ PI ಮೈನಸ್ ವೈಯಕ್ತಿಕ ತೆರಿಗೆಗಳು ಅಂತ. PDI = PI ಮೈನಸ್ ವೈಯಕ್ತಿಕ ತೆರಿಗೆಗಳು ಅಥವಾ ಪ್ರತ್ಯಕ್ಷ ತೆರಿಗೆಗಳು ಅಂತ ಕರೀತಾರೆ. ಆತನ ಆದಾಯದಲ್ಲಿ ಪ್ರತ್ಯಕ್ಷ ತೆರಿಗೆ ಮೌಲ್ಯವನ್ನು ಕಳೆದರೆ ಉಳಿಯುವ ಹಣವೇ ವ್ಯಕ್ತಿಗತ ವೆಚ್ಚ ಮಾಡಬಹುದಾದ ಹಣ. ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಂಡ್ರಲ್ಲ? ಆತನ ಆದಾಯದಲ್ಲಿ ಆತ ತನ್ನ ತೆರಿಗೆಯನ್ನು ತುಂಬಿದ ನಂತರ ಉಳಿಯುವಂಥ ಹಣವೇ ವ್ಯಕ್ತಿಗತ ವರಮಾನ ಅಂತ ನಾವು ಅದನ್ನು ಹೇಳ್ಬೋದು. PDI ಇದನ್ನು ನಾವು ಏನು ಮಾಡ್ತಾನಂದರೆ ಅನುಭೋಗಕ್ಕಾಗಿ ವೆಚ್ಚ ಮಾಡ್ಬೋದು, ಉಳಿತಾಯವನ್ನು ಮಾಡ್ಬೋದು, ವಿವಿಧ ಆಸ್ತಿಗಳನ್ನು ಆತ ಮಾಡ್ಕೊಳ್ಬೋದು. ಇದರಿಂದ ಏನಾಗ್ತದೆ ಅಂತಂದರೆ ಅವನ ಅಭಿವೃದ್ಧಿ ಸಾಧಿಸೋದಕ್ಕೆ ಅನುಕೂಲ ಆಗ್ತದೆ. ನೆಕ್ಸ್ಟ್ ನೋಡಿರಿ, ಮತ್ತೊಂದು ನಾಮರೂಪಿ ರಾಷ್ಟ್ರೀಯ ವರಮಾನ ಮತ್ತು ನೈಜ ರಾಷ್ಟ್ರೀಯ ವರಮಾನ. ನಾಮರೂಪಿ ರಾಷ್ಟ್ರೀಯ ವರಮಾನ ಮತ್ತು ನೈಜ ರಾಷ್ಟ್ರೀಯ ವರಮಾನ ಅಂತ ನಾವು ಹೇಳ್ತೀವಿ. ರಾಷ್ಟ್ರೀಯ ವರಮಾನವನ್ನು ಲೆಕ್ಕಾಚಾರ ಮಾಡುವಾಗ ನಾವು 2 ವಿಧಗಳಲ್ಲಿ ಅವುಗಳನ್ನು ಮಾಡ್ತಾ ಇರ್ತೀವಿ. 2 ವಿಧಗಳಲ್ಲಿ ಲೆಕ್ಕಾಚಾರ ಮಾಡ್ತೀವಿ. ನಾಮರೂಪಿ ಅಂತ. ನಾಮರೂಪಿ ಅಂತಂದರೆ ಹೆಸರಿಗೆ ಮಾತ್ರ, ಅಂದರೆ ಚಾಲ್ತಿ ಬೆಲೆಗಳಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ರಾಷ್ಟ್ರೀಯ ವರಮಾನವನ್ನು ಲೆಕ್ಕಾಚಾರ ಮಾಡುವುದು ಅಂತ. ಚಾಲ್ತಿ ಬೆಲೆಗಳಲ್ಲಿ ರಾಷ್ಟ್ರೀಯ ವರಮಾನವನ್ನು ಲೆಕ್ಕಾಚಾರ ಮಾಡುವುದಕ್ಕೆ ನಾವೇನನ್ನುತ್ತೇವೆ ಅಂತಂದರೆ ನಾಮರೂಪಿ ರಾಷ್ಟ್ರೀಯ ವರಮಾನವೆಂದು ಕರೆಯುತ್ತೇವೆ. ನಾಮರೂಪಿ ರಾಷ್ಟ್ರೀಯ ವರಮಾನವೆಂದರೇನು? ರಾಷ್ಟ್ರೀಯ ವರಮಾನವನ್ನು ಚಾಲ್ತಿ ಬೆಲೆಗಳಲ್ಲಿ, ಇವತ್ತಿನ ಬೆಲೆಗಳಲ್ಲಿ ರಾಷ್ಟ್ರೀಯ ವರಮಾನವನ್ನು ಲೆಕ್ಕಾಚಾರ ಮಾಡಿದರೆ ಇದು ನಾಮರೂಪಿ ರಾಷ್ಟ್ರೀಯ ವರಮಾನ. ಹಾಗಾದರೆ ನೋಡಿ, ನೈಜ ರಾಷ್ಟ್ರೀಯ ವರಮಾನ ಅಂದ್ರೇನು? ನೈಜ ರಾಷ್ಟ್ರೀಯ ವರಮಾನವೆಂದರೆ ಆಧಾರದ ವರ್ಷದ ಬೆಲೆಗಳಲ್ಲಿ ರಾಷ್ಟ್ರೀಯ ವರಮಾನವನ್ನು ಅಂದಾಜು ಮಾಡಿದರೆ ಅದನ್ನು ನಾವೇನನ್ನುತ್ತೇವೆ ಅಂತಂದರೆ ನೈಜ ರಾಷ್ಟ್ರೀಯ ವರಮಾನ ಅಂತ ಕರಿತೀವಿ. ಯಾಕಂದರೆ ನಾವು ಹಣದ ಮೌಲ್ಯವನ್ನು ತಿಳ್ಕೊಳ್ಳೋದಕ್ಕಾಗಿ, ಹಣದ ಮೌಲ್ಯವನ್ನು ಅಳೆಯುವುದಕ್ಕಾಗಿ 2 ವರ್ಷಗಳನ್ನು ಇಟ್ಕೊಂಡಿರ್ತೀವಿ. ಒಂದು ಚಾಲ್ತಿ ವರ್ಷದಲ್ಲಿ ಹಣದ ಮೌಲ್ಯವನ್ನು ಅಳಿಬಹುದು, ಇನ್ನೊಂದು ಆಧಾರ ವರ್ಷದಲ್ಲಿ ಹಣವನ್ನು ಅಳಿಬಹುದು. ಆಧಾರ ವರ್ಷದಲ್ಲಿ ಯಾವಾಗಲೂ ಹಣದ ಮೌಲ್ಯ 100ಕ್ಕೆ 100ರಷ್ಟು ಇರ್ತಿದೆ. 100ಕ್ಕೆ 100ರಷ್ಟು ಮೌಲ್ಯವನ್ನು ಹೊಂದಿರತಕ್ಕಂಥ ಹಣದ ಮೌಲ್ಯ 100ಕ್ಕೆ 100ರಷ್ಟು ಇದ್ದರೆ ಅದನ್ನು ನಾವೇನಂತೀವಿ? ಆಧಾರ ವರ್ಷ ಅಂತ ಕರಿತೀವಿ. ಆಧಾರ ವರ್ಷದ ಬೆಲೆಗಳಲ್ಲಿ ನಾವು ರಾಷ್ಟ್ರೀಯ ವರಮಾನವನ್ನು ಲೆಕ್ಕಾಚಾರ ಮಾಡಿದರೆ ಅದು ನೈಜ ರಾಷ್ಟ್ರೀಯ ವರಮಾನ. ಉದಾಹರಣೆಗೆ ತಗೊಳ್ಳಿ, ಈಗ ಯಾವುದೇ ಒಂದು
ಆಧಾರ ವರ್ಷ ಇದೆ ಅಂತ ಇಟ್ಕೊಡ್ರಿ. ಆಧಾರ ವರ್ಷ 2013ನೇ ಇಸ್ವಿ ಆಧಾರ ವರ್ಷ ಅಂತ ಇಟ್ಕೊಡ್ರಿ. ನೋಡಿರಿ, 2013ನೇ ಇಸ್ವಿಯಲ್ಲಿ ಆಧಾರ ವರ್ಷ ಇದ್ದಾಗ ಸಕ್ಕರೆ ಬೆಲೆ ಎಷ್ಟಿದೆ? 25 ರೂಪಾಯಿ ಕಿಲೋ ಇದೆ ಅಂತ ಇಟ್ಕೊಡ್ರಿ. 25 ರೂಪಾಯಿ ಕಿಲೋದಂತೆ ನಾವು ಆದಾಯವನ್ನು ಲೆಕ್ಕಾಚಾರ ಮಾಡ್ತೀವಿ. ಆಮೇಲೆ ಈ ವರ್ಷ ಎಷ್ಟಿದೆ? 2013ರಲ್ಲಿ ಸಕ್ಕರೆ ಬೆಲೆ ಎಷ್ಟಿದೆ? 25 ರೂಪಾಯಿ ಇದೆ ಅಂತ ಇಟ್ಕೊಡ್ರಿ. ಈಗ 2020 ಇಸ್ವಿಯಲ್ಲಿ ಎಷ್ಟು ಬೆಲೆ ಇದೆ? 50 ರೂಪಾಯಿ ಇದೆ ಅಂತ ಇಟ್ಕೊಡ್ರಿ. ಸುಮ್ಮನೆ ಉದಾಹರಣೆಗೆ 50 ರೂಪಾಯಿ ಇದೆ ಅಂತ ಇಟ್ಕೊಡ್ರಿ. ಆವಾಗ ನೋಡಿರಿ, 25 ರೂಪಾಯಿ ಆದಾಯ ಬರ್ತಾಯಿದ್ರೆ 1 ಕಿಲೋ ಸಕ್ಕರೆಗೆ ಆವಾಗ 25 ರೂಪಾಯಿ ಆದಾಯ ಬರ್ತಾಯಿತ್ತು. ಈಗ 1 ಕಿಲೋ ಸಕ್ಕರೆಗೆ ಎಷ್ಟು ಆದಾಯ ಬರ್ತಾಯಿದೆ? 50 ರೂಪಾಯಿ ಬರ್ತಾಯಿದೆ. ಅಂದಾಗ 2013ಗಿಂತಲೂ 2020ರಲ್ಲಿ ನಮ್ಮ ಆದಾಯ ಎಷ್ಟಾಯಿತು? 2 ಪಟ್ಟು ಹೆಚ್ಚಾಯಿತು. ಹಾಗೂ 25 ರೂಪಾಯಿ ಇರುವಂಥದ್ದು ಈಗ ಎಷ್ಟಾಗಿದೆ? 100 ಅಂತ 50 ಅಂತ ಆಗಿದೆ. ನೋಡಿರಿ, ಹೀಗೆ ಪ್ರಮಾಣ ಏನಾಯ್ತು ರೀ? 2 ಪಟ್ಟು ಹೆಚ್ಚಾಯಿತು. ಹಾಗಾದರೆ 2013ರಲ್ಲಿ ನಮ್ಮ ರಾಷ್ಟ್ರೀಯ ವರಮಾನ 10,000 ಕೋಟಿ ರೂಪಾಯಿ ಇದೆ ಅಂತ ಇಟ್ಕೊಳ್ಳೋಣ. ಉದಾಹರಣೆಗೆ 10,000 ಕೋಟಿ ರೂಪಾಯಿ ಇದ್ದರೆ ಈಗ ಅದರ ಮೌಲ್ಯ ಡಬಲ್ ಆಗಿದೆ. ಅಂದಾಗ ಈಗ ನಮ್ಮ ರಾಷ್ಟ್ರೀಯ ವರಮಾನ ಎಷ್ಟಾಗಿರ್ಬೋದು? 20,000 ಕೋಟಿ ಅಂತ. ಹಾಗಾದರೆ 20,000 ಕೋಟಿ ಇದೇನು ಅಂತಂದರೆ ನೋಡಿರಿ, ನಾಮ ಮಾತ್ರ ರಾಷ್ಟ್ರೀಯ ವರಮಾನ. 10,000 ಕೋಟಿ 2013 ಆಗಿಂದು ಅದು ನೈಜ ರಾಷ್ಟ್ರೀಯ ವರಮಾನ. ಅಂದರೆ ಈ ಚಾಲ್ತಿ ವರ್ಷಗಳಲ್ಲಿ ಸರಕುಗಳ ಬೆಲೆಗಳು, ಸೇವೆಗಳ ಬೆಲೆಗಳು ಹೆಚ್ಚಾಗಿರುವುದರಿಂದ ನಮಗೆ ನೋಡೋದಕ್ಕೆ ರಾಷ್ಟ್ರೀಯ ವರಮಾನ ಏನಾಗಿದೆ ಹೇಳ್ರಿ? ಹೆಚ್ಚಾಗಿದೆ ಅಂತ ಕಾಣಿಸ್ತದೆ. ಹಣ ಹೆಚ್ಚಾಗಿರ್ತದೆ ರೀ, ಆದರೆ ಸರಕುಗಳು ಅಷ್ಟೇ ಇರ್ತಾವೆ ರೀ, ಸೇವೆಗಳು ಅಷ್ಟೇ ಇರ್ತವೆ. 2013ರೊಳಗೆ 2 ಕಿಲೋ ಸಕ್ಕರೆ ಮಾರಿದರೆ 50 ರೂಪಾಯಿ. 2020ರಲ್ಲಿ 1 ಕಿಲೋ ಸಕ್ಕರೆ ಮಾರಿದರೆ 50 ರೂಪಾಯಿ. ನೋಡಿರಿ, ಆವತ್ತಿನ 2 ಕಿಲೋ ಸಕ್ಕರೆಯ ಮೌಲ್ಯ ಇವತ್ತು 1 ಕಿಲೋ ಸಕ್ಕರೆಯ ಮೌಲ್ಯಕ್ಕೆ ಸಮನಾಗಿದೆ. ಆವತ್ತು 25 ರೂಪಾಯಿಗಳು ಸೇರಿ 1 ಕಿಲೋ ಸಕ್ಕರೆಯನ್ನು ಖರೀದಿ ಮಾಡ್ತಾಯಿದ್ದು, ಇವತ್ತು 50 ರೂಪಾಯಿಗಳು ಸೇರಿ 1 ಕಿಲೋ ಸಕ್ಕರೆಯನ್ನು ಖರೀದಿ ಮಾಡ್ತಾಯಿದೆ. ಅಂದರೆ ಹಣದ ಮೌಲ್ಯ ಅರ್ಧದಷ್ಟು ಕಡಿಮೆಯಾಗಿದೆ. ಅದಕ್ಕಾಗಿ ನಾವು ರಾಷ್ಟ್ರೀಯ ವರಮಾನವನ್ನು ಲೆಕ್ಕಾಚಾರ ಮಾಡುವಾಗ ಯಾವುದನ್ನು ಪರಿಗಣಿಸುತ್ತೇವೆ ಅಂತ ಕೇಳಿದರೆ ನೋಡಿರಿ, ನಾಮರೂಪಿ ರಾಷ್ಟ್ರೀಯ ವರಮಾನದಕ್ಕಿಂತಲೂ ನೈಜ ರಾಷ್ಟ್ರೀಯ ವರಮಾನವನ್ನೇ ಪರಿಗಣಿಸಬೇಕು. ಯಾಕೆಂದರೆ ನೈಜ ರಾಷ್ಟ್ರೀಯ ವರಮಾನದಲ್ಲಿ ನಮಗೆ ಹಣದ ಮೌಲ್ಯ ಸರಿಯಾಗಿ ದೊರೆಯುತ್ತದೆ. ನಾವು ನಿಜವಾದಂಥ ರಾಷ್ಟ್ರೀಯ ವರಮಾನವನ್ನು ಕಂಡುಹಿಡ್ಬೋದು. ಆದರೆ ಇಲ್ಲಿ ಚಾಲ್ತಿ ಬೆಲೆಗಳನ್ನ ನಾವು ಕಂಡುಹಿಡಿದಾಗ ಏನಾಗ್ತದೆ? ಹಣ ಹೆಚ್ಚಾಗ್ತದೆ, ಆದರೆ ಸರಕುಗಳ ಪ್ರಮಾಣ ಅಷ್ಟೇ ಇರ್ತದೆ. ಜನರಿಗೆ ಹೆಚ್ಚಿನ ಕಲ್ಯಾಣ, ಹೆಚ್ಚಿನ ಪ್ರಯೋಜನ ಸಿಕ್ಕಿರೋದಿಲ್ಲ. ಅಕಸ್ಮಾತ್ ಒಂದು ಸಲ ಏನಾಗ್ಬೋದು ರೀ, ಬೆಲೆಗಳು ಕಡಿಮೆ ಆಗ್ಬೋದು. ಆಗ ಜನರ ಆದಾಯ ಕಡಿಮೆ ಆಗಿದೆ, ಜನರ ಜೀವನ ಮಟ್ಟ ಕಡಿಮೆ ಆಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ರೀ. ಆದಾಯ ಕಡಿಮೆ ಆಗಿರ್ತದೆ ರೀ, ಆದರೆ ಸರಕುಗಳ ಬೆಲೆಗಳು ಕಡಿಮೆ ಆಗಿರೋದ್ರಿಂದ ಸರಕುಗಳ ಪ್ರಮಾಣ ಏನಾಗಿರ್ತದೆ ಅಂದರೆ ಹೆಚ್ಚಾಗಿರ್ತದೆ. ಜನ ಸೌಖ್ಯವಾಗಿ ಜೀವನವನ್ನು ಮಾಡ್ತಾ ಇರ್ತಾರೆ. ಹೀಗಾಗಿ ನಾವು ರಾಷ್ಟ್ರೀಯ ವರಮಾನವನ್ನು ಕಂಡುಕೊಳ್ಳುವಾಗ ನಾವೇನು ಮಾಡಬೇಕು ಅಂದರೆ ಚಾಲ್ತಿ ಬೆಲೆಗಳಲ್ಲಿ ಲೆಕ್ಕ ಮಾಡಿದಾಗ ಮತ್ತು ಆಧಾರ ವರ್ಷದ ಬೆಲೆಗಳಲ್ಲಿ ಲೆಕ್ಕ ಮಾಡಿದಾಗ ವ್ಯತ್ಯಾಸಗಳು ಉಂಟಾಗುತ್ತವೆ. ಹಾಗಾದರೆ ನೈಜತೆಯನ್ನು ಕಂಡುಕೋಬೇಕಾದ್ರೆ ನಾವು ಯಾವುದನ್ನು ನಾವು ಲೆಕ್ಕಾಚಾರ ಮಾಡಬೇಕಂತಂದಾಗಾಯ್ತು ರೀ? ನೈಜ ರಾಷ್ಟ್ರೀಯ ವರಮಾನ. ನೈಜ ರಾಷ್ಟ್ರೀಯ ವರಮಾನದಿಂದ ನಾವು ನಿಜವಾದ ದೇಶದ ಪರಿಸ್ಥಿತಿಯನ್ನು, ಉತ್ಪಾದನೆಯನ್ನು, ಸರಕು ಸೇವೆಗಳ ಪ್ರಮಾಣವನ್ನು, ಜನರ ಜೀವನ ಮಟ್ಟವನ್ನು, ಜನರ ಜೀವನದ ರೀತಿ ನೀತಿಗಳನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಾವೀಗ ನೋಡಿರಿ, ನಾಮರೂಪಿ ರಾಷ್ಟ್ರೀಯ ವರಮಾನವೆಂದರೇನು? ನಾಮರೂಪಿ ರಾಷ್ಟ್ರೀಯ ವರಮಾನವೆಂದರೆ ಪ್ರಸ್ತುತ ಚಾಲ್ತಿ ಬೆಲೆಗಳಲ್ಲಿ ರಾಷ್ಟ್ರೀಯ ವರಮಾನವನ್ನು ಲೆಕ್ಕಾಚಾರ ಮಾಡಿದರೆ ಅದನ್ನು ನಾಮರೂಪಿ ರಾಷ್ಟ್ರೀಯ ವರಮಾನವೆನ್ನುತ್ತಾರೆ. ನೈಜ ರಾಷ್ಟ್ರೀಯ ವರಮಾನವೆಂದರೇನು? ಆಧಾರ ವರ್ಷದ ಬೆಲೆಗಳಲ್ಲಿ ರಾಷ್ಟ್ರೀಯ ವರಮಾನವನ್ನು ಲೆಕ್ಕಾಚಾರ ಮಾಡಿದರೆ ಅದನ್ನು ನೈಜ ರಾಷ್ಟ್ರೀಯ ವರಮಾನವೆಂದು ಕರೆಯುತ್ತಾರೆ. ನೋಡಿ, ಆಧಾರ ವರ್ಷದ ಬೆಲೆಗಳಲ್ಲಿ ಹಣದ ಮೌಲ್ಯ ಎಷ್ಟಾಗಿರುತ್ತದೆ? 100ಕ್ಕೆ 100ರಷ್ಟು ಇರುತ್ತದೆ. ಚಾಲ್ತಿ ವರ್ಷಗಳಲ್ಲಿ ಅದೆಷ್ಟು ಹೆಚ್ಚಾಗಿರ್ತದೋ ಅಷ್ಟು ಪ್ರಮಾಣದಲ್ಲಿ ಏನಾಗಿರ್ತದೆ ಹೇಳ್ರಿ? ಹೆಚ್ಚಾಗಿರುತ್ತದೆ. ಅದಕ್ಕಾಗಿ ನಾವು ನೈಜ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಮಾಡೋದು ಒಳ್ಳೆಯದು. ಇನ್ನು ಕೊನೆಯದಾಗಿ ತಲಾ ವರಮಾನ ಅಂತ ಹೇಳ್ತೀವಿ, ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳ್ತೀವಿ. ತಲಾ ವರಮಾನ ಅಂದರೆ ಏನು? ತಲಾ ವರಮಾನ ಇದು ಭಾಳ ಮುಖ್ಯವಾದಂಥದ್ದು. ಯಾಕೆಂದರೆ ಒಂದು ದೇಶದ ಜನರ ಜೀವನ ಮಟ್ಟವನ್ನು ನೋಡಬೇಕಾದ್ರೆ, ಜನರ ಕೊಂಡುಕೊಳ್ಳುವ ಶಕ್ತಿಯನ್ನು ನೋಡಬೇಕಾದ್ರೆ, ಅವರು ಎಷ್ಟು ಸರಕುಗಳನ್ನು ಕೊಡ್ತಾರೆ, ಎಷ್ಟು ಸೇವೆಗಳನ್ನು ಕೊಡ್ತಾರೆ ಅನ್ನೋದನ್ನು ನಾವು ಯಾವುದರ ಮೂಲಕ ತಿಳ್ಕೊತೀವಿ ಅಂತಂದರೆ
ಆ ದೇಶದ ಜನರ ತಲಾ ವರಮಾನವನ್ನು ತಿಳಿದುಕೊಂಡು ಅದರ ಮೂಲಕ ನಾವೇನು ಮಾಡ್ತೇವೆ ಅಂದರೆ ತಿಳಿದುಕೊಳ್ಳುತ್ತೇವೆ. ಈಗ ನೋಡಿರಿ, ನಾವು ಹೇಳ್ತಿರ್ತೀವಿ ತಲಾ ವರಮಾನ ಹೆಚ್ಚಾಗಿದ್ದರೆ ಆ ದೇಶದ ಜನರಲ್ಲಿ ಸರಕು ಸೇವೆಗಳನ್ನ ಕೊಂಡುಕೊಳ್ಳುವ ಪ್ರಮಾಣ ಹೆಚ್ಚಾಗಿರ್ತದೆ, ಅವರು ಶ್ರೀಮಂತರಾಗಿರ್ತಾರೆ ಅಂತ. ಈಗ ನೋಡಿರಿ, ಭಾರತೀಯರ ತಲಾ ವರಮಾನ, ಅಮೇರಿಕನ್ನರ ತಲಾ ವರಮಾನ, ಜಪಾನಿಯರ ತಲಾ ವರಮಾನ, ಜರ್ಮನಿಯವರ ತಲಾ ವರಮಾನ ಮತ್ತು ಆಸ್ಟ್ರೇಲಿಯಾದ ತಲಾ ವರಮಾನ, ಆಮೇಲೆ ಚೀನಾ ದೇಶದವರ ತಲಾ ವರಮಾನ ನೋಡಿದಾಗ ಬೇರೆ ಬೇರೆ ಆಗಿದೆ. ಭಾರತದಕ್ಕಿಂತಲೂ ಚೀನಾದ ತಲಾ ವರಮಾನ ಹೆಚ್ಚಾಗಿದೆ ಅಂತ ಇಟ್ಕೊಳ್ಳೋಣ. ಅಮೇರಿಕಾದವ್ರ ತಲಾ ವರಮಾನ ಹೆಚ್ಚಾಗಿದೆ, ರಷ್ಯಾದವರ ತಲಾ ವರಮಾನ ಹೆಚ್ಚಾಗಿದೆ, ಇಂಗ್ಲೆಂಡ್ದವರ ತಲಾ ವರಮಾನ ಹೆಚ್ಚಾಗಿದೆ. ಅವರಿಗೆ ಹೋಲಿಸಿದ್ರೆ ನಮ್ಮ ತಲಾ ವರಮಾನ ಕಡಿಮೆ ಇದೆ. ಅಂದರೆ ತಲಾ ವರಮಾನ ಕಡಿಮೆ ಇದೆ ಅಂತಂದರೆ ನಮ್ಮ ಪಾಲಿಗೆ ಬರುವಂಥ ಸರಾಸರಿ ವರಮಾನ ಅಂದರೆ ತಲಾ ವರಮಾನವೆಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಪಾಲಿಗೆ 1 ವರ್ಷದ ಅವಧಿಯಲ್ಲಿ ದೊರೆಯುವಂಥ ಸರಾಸರಿ ವರಮಾನವೇ ತಲಾ ವರಮಾನ ಅಂತ ಕರಿತೀವಿ. ಆ ದೇಶದಲ್ಲಿ ಆ ವ್ಯಕ್ತಿಯ ಪಾಲಿಗೆ ಅಥವಾ ಪ್ರತಿಯೊಬ್ಬ ವ್ಯಕ್ತಿಯ ಪಾಲಿಗೆ ದೊರೆಯುವ ಸರಾಸರಿ ವರಮಾನವೇ ತಲಾ ವರಮಾನ ಅಥವಾ ಪ್ರತಿಯೊಬ್ಬ ವ್ಯಕ್ತಿಯ ಪಾಲಿಗೆ ದೊರೆಯುವ ವರಮಾನವೇ ತಲಾ ವರಮಾನ ಅಂತ ಹೇಳ್ಬೋದು. ತಲಾ ವರಮಾನ ಹೆಚ್ಚಾಗಿದ್ದರೆ ಜನ ಶ್ರೀಮಂತರಾಗಿರ್ತಾರೆ, ಸಾಕಷ್ಟು ಸರಕುಗಳನ್ನು ಕೊಂಡ್ಕೊಳ್ತಾರೆ, ಐಷಾರಾಮಿ ಜೀವನವನ್ನು ಮಾಡ್ತಾರೆ. ಈಗ ನೋಡಿರಿ, ಭಾರತ್ ಮತ್ತು ಅಮೇರಿಕಕ್ಕೆ ಹೋಲಿಸಿದರೆ ಅಮೇರಿಕನ್ನರು ಬಹುಶಃ ನಮಗಿಂತಲೂ ಹೆಚ್ಚಿನ ತಲಾ ವರಮಾನವನ್ನು ಹೊಂದಿದ್ದಾರೆ. ಅವರು ನಮಗಿಂತಲೂ ಒಳ್ಳೆಯ ಉನ್ನತ ಜೀವನ ಮಟ್ಟವನ್ನು ಹೊಂದಿದ್ದಾರೆ. ಅಂದರೆ ನಮಗಿಂತಲೂ ಐಷಾರಾಮಿ ಕಾರುಗಳನ್ನ ಅವರು ಉಪಯೋಗ ಮಾಡ್ತಾರೆ, ಐಷಾರಾಮಿ ಮನೆಗಳಿರ್ತಾರೆ, ಮನೆಗಳಲ್ಲೆಲ್ಲ ಏರ್ ಕಂಡೀಷನ್ ಹಾಕ್ಕೊಂಡಿದ್ದಾರೆ, ಒಳ್ಳೆಯ ರಸ್ತೆಗಳಿವೆ, ಒಳ್ಳೆಯ ಜೀವನ ಮಟ್ಟ ಇದೆ, ಒಳ್ಳೆಯ ಅನುಕೂಲತೆಗಳಿವೆ. ನಮಗಿಂತಲೂ ಒಳ್ಳೆಯ ಬಹುಶಃ ಗುಣಮಟ್ಟದ ಆಹಾರವನ್ನು ಅವರು ಸೇವಿಸ್ತಾ ಇದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ. ನಮಗಿಂತಲೂ ಒಳ್ಳೆಯ ಬಟ್ಟೆಗಳು ಅವ್ರು ಧರಿಸ್ತಾ ಇದ್ದಾರೆ ಅಂತ ಅನಿಸ್ತದೆ. ನಮಗಿಂತಲೂ ಒಳ್ಳೆಯ ಜೀವನದ ಸೌಲಭ್ಯಗಳನ್ನು ಅವ್ರು ಹೊಂದಿದ್ದಾರೆ ಅಂತ ಅನಿಸ್ತದೆ. ಹೀಗೆ ಯಾಕಾಗುತ್ತೆ ಅಂತಂದರೆ ಅಲ್ಲಿ ಜೀವನದ ಮಟ್ಟ ಏನಾಗಿದೆ, ಹೆಚ್ಚಾಗಿದೆ. ಜೀವನ ಮಟ್ಟ ಯಾಕೆ ಹೆಚ್ಚಾಗಿದೆ? ಅಲ್ಲಿ ತಲಾ ವರಮಾನ ಹೆಚ್ಚಾಗಿದೆ. ತಲಾ ವರಮಾನವೆಂದರೆ ವ್ಯಕ್ತಿಯೊಬ್ಬನ ಪಾಲಿಗೆ ಬರುವ ಸರಾಸರಿ ವರಮಾನವೇ ತಲಾ ವರಮಾನ ಅಂತ ಹೇಳ್ತೀವಿ. ವ್ಯಕ್ತಿಯೊಬ್ಬನ ಪಾಲಿಗೆ ಬರುವ ವರಮಾನವೇ ಸರಾಸರಿ ವರಮಾನ. ಅದು ನೋಡಿರಿ, ಅದಕ್ಕೆ ತಲಾ ವರಮಾನವನ್ನು ನಾವು ಹೆಂಗೆ ಕಂಡುಹಿಡಿಯೋದು? ತಲಾ ವರಮಾನ ಕಂಡುಹಿಡಬೇಕಾದ್ರೆ ಆ ದೇಶದ ಒಟ್ಟು ವರಮಾನವನ್ನು ಆ ದೇಶದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸುವುದು. ಹೇಗೆ ಕಂಡುಹಿಡಬೇಕು ಹೇಳಿ ವಿದ್ಯಾರ್ಥಿಗಳೇ? ತಲಾ ವರಮಾನವನ್ನು ನಾವು ಹೇಗೆ ಕಂಡುಹಿಡಬೇಕು? ದೇಶದ ಒಟ್ಟು ವರಮಾನವನ್ನು ಆ ದೇಶದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸುವುದು. ಆವಾಗ ಪ್ರತಿಯೊಬ್ಬ ವ್ಯಕ್ತಿಯ ಪಾಲಿಗೆ ಸರಾಸರಿ ವರಮಾನವು ದೊರೆಯುತ್ತದೆ. ಈ ಸರಾಸರಿ ವರಮಾನ ಇದ್ದದ್ದು ಅಥವಾ ತಲಾ ವರಮಾನ ಇದ್ದದ್ದು ಆ ದೇಶದ ಜನರ ಜೀವನ ಮಟ್ಟವನ್ನು ಏನು ಮಾಡುತ್ತದೆ ಅಂತಂದರೆ ಕೇಳುತ್ತದೆ. ಅದಕ್ಕೆ ತಲಾ ವರಮಾನದ ಮೂಲಕವೂ ಕೂಡ ನಾವು ರಾಷ್ಟ್ರೀಯ ವರಮಾನವನ್ನು ಕಂಡುಕೊಳ್ಬೋದು. ಎಲ್ಲರ ತಲಾ ವರಮಾನವನ್ನು ಕೂಡಿಸಿದರೆ ಅದೇ ರಾಷ್ಟ್ರೀಯ ವರಮಾನ ಆಗಿಬಿಡ್ತದೆ ರೀ. ಹೀಗೆ ನಾವು ರಾಷ್ಟ್ರೀಯ ವರಮಾನವನ್ನು 8 ರೂಪಗಳಲ್ಲಿ ಹೇಳ್ಬೋದು, 8 ಭಾಗಗಳಲ್ಲಿ ಹೇಳ್ಬೋದು. ಯಾವ್ಯಾವ ಭಾಗಗಳಲ್ಲಿ? ಒಟ್ಟು ದೇಶೀಯ ಉತ್ಪನ್ನ, ನಿವ್ವಳ ದೇಶೀಯ ಉತ್ಪನ್ನ, ಒಟ್ಟು ರಾಷ್ಟ್ರೀಯ ಉತ್ಪನ್ನ, ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ವ್ಯಕ್ತಿಗತ ವರಮಾನ, ವ್ಯಕ್ತಿಗತ ಖರ್ಚು ಮಾಡಬಹುದಾದ ವರಮಾನ, ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ನಾಮಮಾತ್ರ ರಾಷ್ಟ್ರೀಯ ಉತ್ಪನ್ನ ಮತ್ತು ತಲಾ ವರಮಾನ. ಹೀಗೆ 8 ಪ್ರಕಾರಗಳಲ್ಲಿ ನಾವು ರಾಷ್ಟ್ರೀಯ ವರಮಾನವನ್ನು ಅಧ್ಯಯನ ಮಾಡ್ತೀವಿ. ಹೀಗೆ ರಾಷ್ಟ್ರೀಯ ವರಮಾನವನ್ನು ಅಧ್ಯಯನ ಮಾಡೋದರಿಂದ ನಮಗೆ ನಮ್ಮ ರಾಷ್ಟ್ರದ ಅಭಿವೃದ್ಧಿ, ನಮ್ಮ ರಾಷ್ಟ್ರದ ಏಳಿಗೆ, ನಾವು ಯಾವ ರೀತಿಯಲ್ಲಿ ಉತ್ಪಾದನೆಯನ್ನು ಕೈಗೊಂಡಿದ್ದೇವೆ, ನಮ್ಮ ತಂತ್ರಜ್ಞಾನ ಹೇಗಿದೆ, ಬಟ್ ಉತ್ಪಾದನೆ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ, ರಾಷ್ಟ್ರದ ಪ್ರಗತಿಯನ್ನು ತಿಳ್ಕೊಳ್ಳೋದಕ್ಕೆ ನಮ್ಮಿಂದ ಏನಾಗುತ್ತದೆ, ಸಾಧ್ಯವಾಗುತ್ತದೆ. ಮತ್ತಿದು ಈ ರಾಷ್ಟ್ರ ಅನನ್ಯತೆಗಳಿದೆಯಲ್ಲ, ಸಮಗ್ರ ಅರ್ಥಶಾಸ್ತ್ರದ ಅನನ್ಯತೆಗಳು, ಇದು ನಿಮಗೆ 6 ಅಂಕದ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ. ನಿಮಗೆ ಎಷ್ಟು ಅಂಕದ ಪ್ರಶ್ನೆ ಇದೆ? 6 ಅಂಕದ ಪ್ರಶ್ನೆ. ಸಮಗ್ರ ಅರ್ಥಶಾಸ್ತ್ರದ ಅನನ್ಯತೆಗಳನ್ನು ವಿವರಿಸಿ, ಇದು 6 ಅಂಕದ ಪ್ರಶ್ನೆ. ಈ 8 ಅಂಶಗಳನ್ನು ನಾವು ವಿವರಿಸಿದರೆ ನಾವು ಒಳ್ಳೆಯ ಅಂಕ ಪಡೆಯೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇವುಗಳನ್ನು ಸರಿಯಾಗಿ ಅಧ್ಯಯನ ಮಾಡುವುದು ಒಳಿತು ಮತ್ತು ಬರೆದು ಸ್ವಲ್ಪ ರೂಢಿಸಿಕೊಳ್ಳುವುದು ಕೂಡ ಒಳಿತು. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಗೆ ವಿರಾಮ ಹೇಳೋಣ. ಮತ್ತು ಮುಂದಿನ ತರಗತಿಯಲ್ಲಿ ಮುಂದಿನ ಟಾಪಿಕನ್ನು ಪ್ರಾರಂಭಿಸೋಣ. ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.